ಮುಖ್ಯಮಂತ್ರಿ ನಮಗೆ ಕ್ವಶನ್ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ಸರ್ಕಾರದಲ್ಲಿದ್ದೇವೆ ಅಥವಾ ಯಾವ ರೀತಿ ಆಡಳಿತ ಆಗ್ತಿದೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕು. ಏನಾದ್ರೂ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆಯಾ ಅಥವಾ ಒಂದು ಸರ್ಕಾರದ ವಿರುದ್ಧ ಏನೋ ಮಾತಾಡಬಾರ್ದು ಬರೆಯಬಾರ್ದು ಅಂತ ಹೇಳಿ ಘೋಷಣೆ ಮಾಡಿದ್ದೀರಾ? ನೋಡಿ, ಜೆಸಿಬಿ ದೇವಸ್ಥಾನಕ್ಕೆ ನುಗ್ಗಿಸ್ತೇವೆ ಅಂತ ಹೇಳಿದವರೆಲ್ಲ ಇವತ್ತು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಇವತ್ತು ವಿಕ್ರಮಣ್ಣ ಹಾಗೂ ಪುನೀತ್ ಕೆರಹಳ್ಳಿ ಅವರು ಮಾಡಿದ್ದೇನು ತಪ್ಪಲ್ಲ. ಅವರು ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾರೆ, ಹಿಂದುತ್ವದ ಧ್ವನಿಯಾಗಿದ್ದಾರೆ. ನಾನು ಮೂಡಿಬಿದ್ರೆ ಪ್ರಶಾಂತ್ ಪೂಜಾರ್ನ ಅಮ್ಮ ಬೆನ್ನ ಬಾಲ ಇಜ್ಜಾನ ಪೈಲನ್ನು ಮಯಸೇರು ಅದನ್ನ ಅಪ್ಪೆಲಕ್ಕೆ ನಾನು ತಗೊಂಡಿಲ್ಲ ಅರೇನೇ ಇಂಚು ಸುಳ್ಳು ಕೇಸು ಬಂದು ನಿಕ್ಕಲು ಜೈಲು ಬಾರ್ದಲ್ಲ ತೆನ್ನ ಗತಿದಾದ. ಇಲ್ಲಿ ದಕ್ಷಿಣ ಕನ್ನಡ ಅಥವಾ ನಮ್ಮ ಉಡುಪಿ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಯಾರಿಗೆ ಏನೇ ಅನ್ಯಾಯ ಆದಾಗ ಫಸ್ಟ್ ಧ್ವನಿ ಎತ್ತಿದ್ದು ನಮ್ಮ ಪೋಸ್ಟ್ ಕಾರ್ಡ್. ನಮಗೆ ವಿಶ್ವಾಸ ಇದೆ ನಾಳೆ ಮಹೇಶಣ್ಣ ಜಾಮೀನು ಮೂಲಕ ಹೊರಗೆ ಬರ್ತಾರೆ ಅಂತ ಅನ್ನೋ ಒಂದು ನಂಬಿಕೆ ನಮಗೆ. ಮೇಡಮ್ ನಮಸ್ತೆ. ಇವಾಗ ಮಹೇಶ್ ವಿಕ್ರಮ್ ಹೆಗಡೆ ಅವರ ಬಂಧನ ಆಗಿದೆ. ತಾವೆಲ್ಲರೂ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಒಂದು ಶಾಂತಿಯುತ ಪ್ರತಿಭಟನೆ ಅಂತಲ್ಲ ಒಂದು ದೇವರ ಮೊರೆ ಹೋಗ್ಬೇಕಂತ ಸೇರಿದೆ. ಈ ಬಂಧನದ ಬಗ್ಗೆ ತಾವೇನು ಹೇಳಿ? ಇದು ಹಿಂದೂ ಕಾರ್ಯಕರ್ತರಿಗೆ ಏನು ಹೊಸ್ತಲ್ಲ. ಯಾವಾಗ ನಮ್ಮ ನಾಡುವಂತ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಎಲ್ಲ ಕಡೆ ಕೂಡ ಹಿಂದುವಿನ ಪತನ ಆಗುವಂತ ಕಥೆಗಳು ನಡೆದಿದೆ. ಅದು ಇತಿಹಾಸದಲ್ಲಿ ಕೂಡ ನಾವು ನೋಡಬಹುದು. ಇದೇನು ಹೊಸ್ತಲ್ಲ. ವಿಕ್ರಮಣ್ಣನ ಜೊತೆ ಇಡೀ ಹಿಂದೂ ಸಮಾಜ ಇದೆ. ಇಲ್ಲಿ ದಕ್ಷಿಣ ಕನ್ನಡ ಅಥವಾ ನಮ್ಮ ಉಡುಪಿ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಯಾರಿಗೆ ಏನೇ ಅನ್ಯಾಯ ಆದಾಗ ಫಸ್ಟ್ ಧ್ವನಿ ಎತ್ತಿದ್ದು ನಮ್ಮ ಪೋಸ್ಟ್ ಕಾರ್ಡ್ ಅಂದ್ರೆ ವಿಕ್ರಮಣ್ಣ. ಅವರ ಇಡೀ ತಂಡ ಇವತ್ತು ಎಷ್ಟು ಕೆಲಸಗಳನ್ನು ಮಾಡಿದೆ ಅಂತ ಹೇಳಿ ಪ್ರತಿಯೊಬ್ಬ ಕೆಳಮಟ್ಟದ ಕಾರ್ಯಕರ್ತರಿಗೆ ಗೊತ್ತಿದೆ. ಒಂದು ನಮ್ಮ ಮುಖ್ಯಮಂತ್ರಿ ನಮಗೆ ಕ್ವಶನ್ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ಸರ್ಕಾರದಲ್ಲಿದ್ದೇವೆ ಅಥವಾ ಯಾವ ರೀತಿ ಆಡಳಿತ ಆಗ್ತಿದೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕು. ನಿಜವಾಗಿ ಇದು ಆ ರಾಜಕೀಯದವರಿಗೆ ನಾಚಿಕೆಯ ವಿಷಯ. ಒಂದು ಮತವನ್ನು ಓಲೈಕೆ ಮಾಡ್ಬೇಕು ಅಂತ ಹೇಳುವ ಕಾರಣಕ್ಕೆ ಹಿಂದುತ್ವವನ್ನು ದಮನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮಾಡಿದಷ್ಟು ನಾವು ಗಟ್ಟಿಯಾಗ್ತೇವೆ ಹೊರತು ನಮ್ಮಲ್ಲಿ ಎಲ್ಲಿಯೂ ಕೂಡ ನಾಶ ಆಗುವಂತದ್ದು ಇಲ್ಲ. ಯಾಕಂದ್ರೆ ಇಡೀ ಭಾರತದ ಇತಿಹಾಸವನ್ನು ನೀವು ತೆಗೆದುಕೊಂಡು ಕೂಡ ನಮ್ಮನ್ನು ತುಳಿದಷ್ಟು ನಾವು ಗಟ್ಟಿಯಾಗಿರುವಂತದ್ದು. ಇವತ್ತು ವಿಕ್ರಮಣ್ಣ ಹಾಗೂ ಪುನೀತ್ ಕೆರಹಳ್ಳಿ ಅವರು ಮಾಡಿದ್ದೇನು ತಪ್ಪಲ್ಲ. ಅವರು ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾರೆ, ಹಿಂದುತ್ವದ ಧ್ವನಿಯಾಗಿದ್ದಾರೆ. ಅದು ನಮಗೆ ಗೊತ್ತಿದೆ. ನೋಡಿ, ಭಾರತದ ಪ್ರಧಾನಿಯ ಬಗ್ಗೆ ಹೇಳಿದ್ರೆ ಅದು ತಪ್ಪಲ್ಲ, ಗೋರಕ್ಷಣೆಯ ಬಗ್ಗೆ ಹೇಳಿದ್ರು ಅದು ತಪ್ಪಲ್ಲ. ಯಾವಾಗ ನಿಮ್ಮ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ಅದು ತಪ್ಪಲ್ವಾ? ಹಾಗಾಗಿ ತೊಂದರೆ ಇಲ್ಲ, ನಾವು ಅವರೊಟ್ಟಿಗೆ ಇರ್ತೇವೆ. ಇವತ್ತು ಹನುಮಾನ್ ಚಾಲೀಸ್ ಮಾಡುವ ಮೂಲಕ ಆದಷ್ಟು ಬೇಗ ಬಿಡುಗಡೆಯಾಗಿ ಬರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತೆ ಇದು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸಗಳನ್ನು ಮಾಡಿದೆ. ಅಂದ್ರೆ ಮೇಡಮ್ ಇವಾಗ ಇಂಥ ಮುನ್ನೆಲೆಯಲ್ಲಿರುವಂತ ಒಂದು ನಾಯಕರ ಅಥವಾ ಕಾರ್ಯಕರ್ತರನ್ನ ಬಂಧಿಸಿದ್ರೆ ತಳಮಟ್ಟದಲ್ಲಿರುವ ಕಾರ್ಯಕರ್ತರ ಅಥವಾ ಹಿಂಬದಿಯಿಂದ ಒಂದು ಕೆಲಸ ಮಾಡುವಂತ ಕಾರ್ಯಕರ್ತರನ್ನ ಒಂದು ಕುಗ್ಗಿಸುವಂತ ಪ್ರಯತ್ನ ನಡೀತಾ ಇದೆ. ಕುಗ್ಗಿಸುವಂತದ್ದಲ್ಲ, ಇನ್ನಷ್ಟು ರೇಗಿಸುವಂತದ್ದು ಹೇಳ್ಬೋದು. ನಮ್ಮನ್ನು ಯಾವಾಗ ಪ್ರಶ್ನೆ ಮಾಡ್ತಾರೆ ನಮ್ಮಲ್ಲಿ ಉತ್ತರಗಳು ಜಾಸ್ತಿ ಆಗ್ತದೆ. ನಾವು ಚಿಕ್ಕ ಮಕ್ಕಳನ್ನ ನೋಡ್ಬೋದು. ನೋಡಿ, ಮಕ್ಕಳು ಕ್ವಶನ್ ಮಾಡುವಾಗ ಕ್ವಶನ್ ಮಾಡಬೇಡಿ ಅಂತ ಹೇಳಬಾರ್ದಂತೆ, ಮಾಡ್ತಾ ಇರಿ, ಆಗ ಅವರ ಬ್ರೈನ್ ಡೆವಲಪ್ ಆಗ್ತದೆ ಅಂತ ಹೇಳ್ತೇವೆ. ಹಾಗೆ ಹಿಂದುತ್ವ ಕಾರ್ಯಕರ್ತರ ಇವತ್ತು ನೀವು ತುಳಿದಷ್ಟು ನಾವು ಇನ್ನೂ ಕೆಳಮಟ್ಟದಲ್ಲಿ ಗಟ್ಟಿಯಾಗ್ತೇವೆ. ಅದಕ್ಕೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನು ಗಟ್ಟಿಯಾಗಿ ಆಚರಣೆ ಮಾಡ್ತಾ ಇದೆ. ಮಹೇಶ್ ವಿಕ್ರಮ್ ಹೆಗಡೆ ಅವರು ನಮ್ಮ ರಾಷ್ಟ್ರೀಯವಾದಿಗಳು ಹಾಗೂ ಹಿಂದುತ್ವವನ್ನ ಜಾಗೃತಿ ಮಾಡುವ ಕೆಲಸವನ್ನ ಪೋಸ್ಟ್ ಕಾರ್ಡ್ ಮೂಲಕ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾರಾದ್ರೂ ಒಬ್ರು ಹಿಂದೂ ಕಾರ್ಯಕರ್ತ ಬಲಿದಾನ ಆದಾಗ ಅವರ ಮನೆಯವರ ಜೊತೆ ನಿಂತು ಒಂದಷ್ಟು ಹಣವನ್ನ ಸಂಗ್ರಹಿಸುವ ಮೂಲಕ ಅವರು ಸ್ವಾಭಿಮಾನದಿಂದ ಬದುಕುವಂತ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದ್ದಾರೆ. ದೀಪಕ್ ರಾವ್ ಇರ್ಬೋದು ಅಥವಾ ಹರ್ಷ ಇರ್ಬೋದು ಅಥವಾ ಇತ್ತೀಚೆಗೆ ನಮ್ಮ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ್ಲೂ ಕೂಡ ಒಂದು ದೊಡ್ಡ ಮೊತ್ತವನ್ನ ಅವರ ತಂದೆ ತಾಯಿ ಅಂದ್ರೆ ಅವರು ಮುಂದೆ ಕಷ್ಟ ಪಡಬಾರ್ದು ಆ ರೀತಿಯಲ್ಲಿ ದೊಡ್ಡ ಮೊತ್ತವನ್ನ ಮಾಡಿದಂತಹ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ದ್ವೇಷ ರಾಜಕಾರಣಕ್ಕೋಸ್ಕರವಾಗಿ ನಾನು ಪ್ರಶ್ನೆ ಮಾಡ್ಬೇಕಿಲ್ಲಿ ರಾಜ್ಯ ಸರ್ಕಾರಕ್ಕೆ, ಏನಾದ್ರೂ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆಯಾ ಅಥವಾ ಒಂದು ಸರ್ಕಾರದ ವಿರುದ್ಧ ಏನೋ ಮಾತಾಡಬಾರ್ದು ಬರೆಯಬಾರ್ದು ಅಂತ ಹೇಳಿ ಘೋಷಣೆ ಮಾಡಿದ್ದೀರಾ? ಯಾವುದೇ ಇಲ್ಲದೆ ಒಂದು ದೇವಸ್ಥಾನದ ಅಥವಾ ನಾವು ಗಣೇಶನ ಉತ್ಸವಕ್ಕೆ ಕಲ್ಲುಗಳನ್ನ ಹೊಡೆದಾಗ ಅದನ್ನ ಪ್ರಶ್ನೆ ಮಾಡಿದಂತಹ ವ್ಯಕ್ತಿಯನ್ನ ಇವತ್ತು ಕಾರಣ ಇಲ್ಲದೆ ದ್ವೇಷ ರಾಜಕಾರಣಕ್ಕೋಸ್ಕರವಾಗಿ ನೋಡಿ, ರಾಜ್ಯ ಸರ್ಕಾರದ ವಿರುದ್ಧ ಮುಂದೆ ಯಾರೂ ಧ್ವನಿ ಎತ್ತಬಾರ್ದು, ಅವರ ವಿರುದ್ಧವಾಗಿ ಯಾರೂ ಬರೀಬಾರ್ದು ಅನ್ನತಕ್ಕಂತಹ ಏನು ದೊಡ್ಡ ಒಂದು ಕೃತ್ಯಕ್ಕೆ ಒಂದು ವಿಷಯಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಆ ವಿಷಯವನ್ನ ಖಂಡಿಸಿ ಜೊತೆಗೆ ನಾವು ದೇವರ ಮೊರೆ ಹೋಗಿದ್ದೇವೆ. ಇವತ್ತು ಹನುಮಾನ್ ಮಂದಿರದಲ್ಲಿ ಹನುಮಾನ್ ಚಾಲೀಸ ಪಠನ ಮಾಡುವ ಮೂಲಕ ದೇವರಿಗೆ ಅಲ್ಲಿ ಏನು ಸಿಂಹಾಳವನ್ನ ಇಟ್ಟು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಈ ಸುಳ್ಳು ಕೇಸುಗಳ ಮೂಲಕ ಅವರನ್ನ ಬಂಧನ ಮಾಡಿದಿರಲ್ಲ, ಮುಂದೆ ಆ ದೇವರೇ ನಮ್ಗೆ ದಾರಿ ತೋರಿಸ್ಬೇಕು. ಜೊತೆಗೆ ಈ ಕೃತ್ಯ ಮಾಡಿದವರಿಗೆ ದೇವರೇ ಬುದ್ಧಿ ಕೊಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ನಮ್ಗೆ ವಿಶ್ವಾಸ ಇದೆ ನಾಳೆ ಮಹೇಶಣ್ಣ ಜಾಮೀನು ಮೂಲಕ ಹೊರಗೆ ಬರ್ತಾರೆ ಅಂತ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ನಾನು ಮೂಡಿಬಿದ್ರೆ ಪ್ರಶಾಂತ್ ಪೂಜಾರ್ನ ಅಮ್ಮ
అన్నాను పెన్న బాలయ్యని బకైనను మహేశ్వరు అసలు అప్పెలకే నన్ను తోందులేరు అరనే ఇంచి సుళ్ళు సుళ్ళు కేసు పంద నీకు జైలు పడదల తెన్న గతి దాద ఎన్న వ్యాపార ತಿಂಗಳಿಗೆ ಹೊರ ಬರ್ತದೆ ನಾನು ತೋಂದುಲ್ಲೇರಿ ಅವನು ಆ ಕಷ್ಟುಳ್ಳೆ ಆ ಸುಕೊಟ್ಟುಳ್ಳೆ ಬಂದು. ಸರ್, ಇವಾಗ ರಾಷ್ಟ್ರೀಯವಾದಿ ಬರಹಗಾರರಾದಂತ ಮಹೇಶ್ ವಿಕ್ರಮೇಗೌಡ ಅವರು ಬಂಧನ ಆಗಿದೆ. ತಾವೆಲ್ಲರೂ ಇಲ್ಲಿ ಒಂದು ದೇವರ ಮೊರೆ ಹೋಗೋದಕ್ಕೆ ಸೇರಿದ್ದೀರಿ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಈ ಬಂಧನದ ಬಗ್ಗೆ ತಾವೇನ್ ಹೇಳ್ತೀರಿ? ಸರ್, ನಮ್ಮ ದೇಶದ ಧರ್ಮದ ವಿಚಾರಧಾರೆಗಳನ್ನ ಬಹಳ ಒಂದು ಜನರಿಗೆ ತಿಳಿಸುವಲ್ಲಿ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇರುವಂತ ಒಬ್ಬ ನಿಜವಾದ ಧರ್ಮ ಪ್ರೇಮಿಯನ್ನ ಇವತ್ತು ಬಂಧನ ಮಾಡಿದೆ ಸರ್ಕಾರ. ಈ ಸರ್ಕಾರ ಇರುವವರೆಗೂ ನಮ್ಮ ಹಿಂದುತ್ವ, ಹಿಂದೂ ಧಾರ್ಮಿಕತೆ, ಸನಾತನ ಸಂಸ್ಕೃತಿಯ ಬಗ್ಗೆ ಯಾರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಥವಾ ಅದನ್ನು ಜನರಿಗೆ ಮುಟ್ಟಿಸುವಲ್ಲಿ ಸಫಲರಾಗ್ತಾರೆ ಅವರನ್ನ ಬಹಳ ಒಂದು ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಬಂಧನ ಮಾಡಿದ್ದಾರೆ. ಬಹಳ ಕ್ಷುಲ್ಲಕ ಕಾರಣ. ಆಕ್ಚುಲಿ ಅಲ್ಲಿ ಆ ಪೋಸ್ಟ್ ನೋಡಿದ್ರೆ ಗೊತ್ತಾಗ್ತದೆ, ಒಂದು ಸಲಹೆ ಕೊಟ್ಟದ್ದಷ್ಟೇ, ಹೀಗ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದು ನಿಲ್ಲಬಹುದು ಅಂತ. ಇದನ್ನು ಮಾಡ್ತೀವಿ ಅಂತ ಹೇಳಿಲ್ಲ, ನೀವು ಮಾಡಬಹುದು ಅಂತ. ಖಂಡಿತ ನಾವು ಮಾಡ್ತೇವೆ ಅಂತ ಹೇಳಿಲ್ಲ, ಅಥವಾ ನಾವು JCB ನುಗ್ಗಿಸ್ತೇವೆ ಅಂತ ಹೇಳಿಲ್ಲ. ನೋಡಿ, JCB ದೇವಸ್ಥಾನಕ್ಕೆ ನುಗ್ಗಿಸ್ತೇವೆ ಅಂತ ಹೇಳಿದವರೆಲ್ಲ ಇವತ್ತು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಇವ್ರು ಹೇಳಿದ್ದು ಏನು ಅಂತ ಹೇಳಿದ್ರೆ, ಇಂಥ ಒಂದು ಸಲಹೆಯನ್ನ ತಗೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದನ್ನ ನೀವು FIR ಮಾಡಿ ಇಮಿಡಿಯೇಟ್ ಆಗಿ, ಅದು ಕೂಡ ಏಕಾಏಕಿ ಸ್ಟೇಷನ್ ಬೇಲ್ ಅಂತ ಹೇಳಿ ಕರೆಸಿ ಒಂಥರ ಮೋಸತನದಿಂದ ಮಾಡಿದ್ದಾರಲ್ಲ. ಇದು ಏನಂತ ಹೇಳಿದ್ರೆ, ಈ ತರ ಎಲ್ಲ ಮಾಡಿದ್ರೆ ಹಿಂದುತ್ವವಾದಿಗಳದ್ದು ಅಥವಾ ಹಿಂದೂ ಹೋರಾಟಗಾರರ ದನಿಯನ್ನು ನಾವು ಅಡಗಿಸಬಹುದು ಅಂತ ಹೇಳಿ ಅವರು ಸರ್ಕಾರ ಇದನ್ನು ತಿಳ್ಕೊಂಡಿದೆ. ಆದ್ರೆ ಇದೆಲ್ಲ ಹಿಂದೂ ಹೋರಾಟಗಾರರಿಗೆ ಇದು ಯಾವುದು ಹೊಸ್ತಲ್ಲ. ಇಂಥ ಹಲವಾರು ಹೋರಾಟಗಳನ್ನು ಮಾಡಿ ಇವತ್ತಿನ ದಿವಸ ಹಿಂದೂ ಸಂಸ್ಕೃತಿ ಇನ್ನು ಗಟ್ಟಿಯಾಗಿ ಉಳಿದಿದೆ. ಅದು ಅಲ್ಲದೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಸಾಮಾಜಿಕ ಕಾರ್ಯದಲ್ಲೂ ಕೂಡ ಬಹಳಷ್ಟು ಅಶಕ್ತರಿಗೆ ಮನೆ ನಿರ್ಮಿಸಿಕೊಡುವಲ್ಲಿ ಅಥವಾ ಹಿಂದುತ್ವವಾದಿಗಳ ಒಂದು ಏನು ತೊಂದರೆಯಾದಾಗ ಅಥವಾ ಜಿಹಾದಿಗಳಿಂದ ಹಿಂದುತ್ವವಾದಿಗಳಿಗೆ ತೊಂದರೆಯಾದಾಗ ಜೊತೆಗೆ ನಿಂತು ಅವರ ಕುಟುಂಬದ ಜೊತೆಗೆ ನಿಂತಂತ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅಂತ ಒಂದು ವ್ಯಕ್ತಿಯನ್ನ ಒಂದು ಬಂಧನದ ಮೂಲಕ ಸುಮ್ಮನಾಗಿಸ್ತೇವೆ ಅನ್ನೋದೇನು ಭ್ರಮೆ ಇದ್ರೆ ಸರ್ಕಾರಕ್ಕೆ, ಅದು ಸರ್ಕಾರದ ಮೂರ್ಖತನ ಅಂತ ನಾನು ಹೇಳ್ತೇನೆ. ಸೊ ಇವತ್ತು ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕೆಲವೊಂದು ಸಾರಿ ಸರ್ಕಾರಗಳು, ಕಾನೂನುಗಳು ನಮ್ಮನ್ನು ಮೀರಿ ನಡೆದಾಗ ಅಥವಾ ನಮ್ಮ ಕೈ ಕಟ್ಟಿದಾಗ ನಾವು ದೇವರ ಮೊರೆ ಹೋಗುವಂಥದ್ದು ಸಹಜ. ಯಾಕಂದ್ರೆ ಈ ಎಲ್ಲ ಇದ್ರಲ್ಲೂ ನ್ಯಾಯ ಸಿಗುದಿಲ್ಲ ಅಂದಾಗ ದೇವರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಅಂತ ನಾವು ಭಾವಿಸುವವರು. ಹಾಗಾಗಿ ಇವತ್ತು ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಕೂಡಲೇ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವಿವತ್ತು ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸವನ್ನು ಪಠನ ಮಾಡಿ ನಂತರದಲ್ಲಿ ಸಿಯಾಳದ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಅವರಿಗೆ ಶೀಘ್ರವಾಗಿ ಅವರು ಬಿಡುಗಡೆಯಾಗಿ ಅವರು ಹೊರಗಡೆ ಬರಬೇಕು ಅಂತ ಹೇಳಿ. ನೋಡಿ, ನಮ್ಮ ಹಿಂದೂ ಸಮಾಜದ ಬಗ್ಗೆ ಯಾರು ಧ್ವನಿ ಇರ್ತಾರೆ ಅವರನ್ನು ಈ ಸರ್ಕಾರ ಯಾವಾಗ ಬಂದಿದೆ ಆ ಕಾಲದಿಂದ ಅವರನ್ನು ಬಂಧಿಸುವಂತ ಕೆಲಸ, ತೊಂದರೆ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ತಕ್ಕ ಉತ್ತರವನ್ನು ನೀಡಬೇಕೆನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿದ್ದೇವೆ. ಖಂಡಿತವಾಗಿ ಇದು ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಹಿಂದೂ ಸಮಾಜ ಮಾಡಬೇಕು. ಯಾಕಂತ ಹೇಳಿದ್ರೆ ಧ್ವನಿ ಎತ್ತುವಂತಹ ನಮ್ಮ ಸಮಾಜದ ಪ್ರಮುಖರನ್ನು ಈ ತರ ಒಂದು ಇಕ್ಕಟ್ಟಿಗೆ ಸಿಲುಕಿದ್ರೆ ಬೇರೆ ಕಾರ್ಯಕರ್ತರಿಗೆ ನೋವಾಗುವಂಥದ್ದು ಸಹಜ. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಸೇರಿದ್ದೇವೆ. ವಿಕ್ರಮ್ ಹೆಗ್ಡೆ ಅವರಿಗೆ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ನಾವೆಲ್ಲ ಒಟ್ಟಿಗೆ ಮಾಡಬೇಕಂತ ಹೇಳುವ ದೃಷ್ಟಿಯಿಂದ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಅಂದ್ರೆ ಒಬ್ಬ ರಾಷ್ಟ್ರೀಯ ಚಿಂತನೆ ಅಥವಾ ಒಂದು ಧರ್ಮದ ಪರ ಯಾರು ಮುನ್ನೆಲೆಯಲ್ಲಿ ಬಂದು ಮಾತಾಡ್ತಾರೆ ಅವರನ್ನು ಗಮನಿಸಿದ್ರೆ ಕೆಳಮಟ್ಟದಲ್ಲಿರುವ ಕಾರ್ಯಕರ್ತರನ್ನು ಒಂದು ಕುಗ್ಗಿಸುವಂತ ಪ್ರಯತ್ನ ಮಾಡಬಹುದು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡ್ದಂಗಿದೆ. ಈ ಷಡ್ಯಂತ್ರ ಒಂದು ನಡೆಯುತ್ತೆ ಸರ್? ನೋಡಿ, ಖಂಡಿತವಾಗಿ ಹಿಂದೂ ಸಮಾಜದಲ್ಲಿ ಇರುವಂತಹ ಕಾರ್ಯಕರ್ತರು ಯಾವ ಷಡ್ಯಂತ್ರ ಕೂಡ ಎದುರುವಂತಹ ಕಾರ್ಯಕರ್ತರಲ್ಲ. ಯಾವತ್ತೂ ಕೂಡ ಹಿಂದೂ ಸಮಾಜ ಜೊತೆಗೆ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿದಂತಹ ಹಿಂದೂ ಸಮಾಜದ ಕಾರ್ಯಕರ್ತರು ಹಾಗೂ ಎಲ್ಲ ಇರುವಂತಹ ಪ್ರಮುಖರು ಯಾವತ್ತಿಗೂ ಯಾವ ತರದ ಷಡ್ಯಂತ್ರ ಮಾಡಿದ್ರು ಕೂಡ ಎದುರುವಂತ ಕೆಲಸ ಖಂಡಿತವಾಗೂ ಆಗುವುದಿಲ್ಲ. ಈ ಹೋರಾಟ ಮುಂದುವರಿಯಿತು ಅಥವಾ ಹೇಗೆ ಸರ್? ಖಂಡಿತವಾಗಿ ನೋಡಿ, ಈ ತರ ನಮ್ಮ ಹಿಂದೂ ಸಮಾಜದ ಮುಖಂಡರಿಗೆ ತೊಂದರೆ ಮಾಡಿದ್ರೆ ಖಂಡಿತವಾಗಿ ಇನ್ನು ಮುಂದೆ ಕೂಡ ಖಂಡಿತವಾಗಿ ಹೋರಾಟ ಮಾಡುವಂಥದ್ದು ನಿಲ್ಲುವುದು ಖಂಡಿತ ಇಲ್ಲ. ಮುಂದಕ್ಕೆ ಕೂಡ ನಾವು ಹೋರಾಟವನ್ನು ಮಾಡುತ್ತೇವೆ. Mataram!
केसरी नंदन तेज प्रताप महाजगवंदन विद्यावान गुणी अति चातुर काम काज करिवे को आतुर प्रभु दरिद्र सुनिवे को रसिया राम लखन सीता मन बसिया सूक्ष्म रूप धरि सियहि दिखाव विकट रूप धरि लंक जराव भीम रूप धरि असुर संहारे रामचंद्र के काज सवारे लाय सजीवन लखन जियाए श्री रघुवीर हरषि उर लाए रघुपति कीन्ही बहुत बड़ाई तुम मम प्रिय भरतहि सम भाई सहस वदन तुमरो यश गावे अस कहि श्रीपति कंठ लगावे सनकादिक ब्रह्मादि मुनीश नारद शारद सहित हरीश जम कुबेर दिक्पाल जहाते हरि गोविंद कहि सके कहाते तुम उपकार सुखी वही कीन राम मिलाय राजपद दीन तुम्हारो मंत्र विभीषण माना लंकेश्वर भय सब जग जाना युग सहस्र योजन पर भानु लील्यो साहि मधुर फल जानु प्रभु मुद्रिका मेरी मुख माई चलति लांघि गए अजर जनाई दुर्गम काज जगत के जेते सुगम अनुग्रह तुम्हारे देते काम दुआरे तुम रखवारे होतन आज्ञा बिनु पैसारे सब सुख लहे तुम्हारे शरण तुम रक्षक काहू को डरना आपन तेज समारो आपै तीनों लोक मांगते कापै भूत पिशाच निकट नहीं आवे महावीर जब नाम सुनावे नासै रोग हरै सब पीरा जपत निरंतर हनुमत वीर संकट से हनुमान छुड़ावे मन क्रम वचन ध्यान जो लावे सब पर राम तपस्वी राजा इनके काज सकल तुम साजा और मनोरथ जो कोई लावे सोई अमित जीवन फल पावे चारों युग प्रताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता असवर दीन जानकी माता राम रसायन तुम्हारे पास सदा रहो रघुपति के दास तुम्हारे भजन राम को पावे जन्म जन्म के दुख बिसरावे अंतकाल रघुबर पुर जाए जहाँ जन्म हरि भक्त कहाए और देवता चित्तन धरई हनुमत से सर्व सुख करई संकट कटई मिटई सब पीरा जो सुमिरई हनुमत बल पीरा जय 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 हनुमान गोसाई कृपा करो गुरुदेव की नाई जो सद्वार पाठ कर कोई छूटई बंदी महासुख होई जो यह पढ़े हनुमान चालीसा सोय सिद्धि साखी गौरीसा तुलसीदास सदा हरि चेरा की जय नादर जय माडेरा संकट हरणा मंगल मूर्ति रूपा राम लखन सीता सहिता ओम पूर्णमदं पूर्णमिदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांति शांति शांति। ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.